ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಒನ್ ಗೈ 23 ಹಾರ್ಸಸ್ ಅಂತ. ಬಟ್ ರೀಸೆಂಟಾಗಿ ನಾನು ಒನ್ ಗೈ 23 ಹಾರ್ಸಸ್ ಆ್ಯಂಡ್ 1000 ಇನ್ಸೆಕ್ಟ್ಸ್ ಆಗೋಗಿದ್ದೆ. ಅರ್ಥ ಆಗಲಿಲ್ವಾ? ಅರ್ಥ ಮಾಡಿಸ್ತೀನಿ ಆಫ್ಟರ್ ದ ನೆಕ್ಸ್ಟ್ 8 ಸೆಕೆಂಡ್ಸ್. ಸೊ ಬೇಸಿಕಲಿ ಏನಾಗಿತ್ತು ಅಂದರೆ, ನನ್ನ ಹತ್ರ ಇದ್ದಿದ್ದು ಸ್ಟೀಲ್ ಬರ್ಡ್ ಏರ್ ಹೆಲ್ಮೆಟ್. ಸೊ ಆ ಹೆಲ್ಮೆಟ್ ಒಳಗಡೆ ಯಾವುದೋ ಒಂದು ಇನ್ಸೆಕ್ಟ್ ಹೋಗ್ಬಿಟ್ಟು ಫುಲ್ ಅದನ್ನೇ ಅದ್ರ ಅಡ್ಡ ಮಾಡ್ಕೊಂಡ್ಬಿಟ್ಟು ಮೊಟ್ಟೆ ಎಲ್ಲ ಇಟ್ಟು ಫುಲ್ ಮಲ್ಟಿಪ್ಲೈ ಆಗೋಗಿದೆ. ಈ ವಿಷಯ ನನಗೆ ಗೊತ್ತಿರಲಿಲ್ಲ. ಸೊ ಅದನ್ನೇ ದಿನ ಹೆಲ್ಮೆಟ್ ಯೂಸ್ ಮಾಡ್ತಾ ಇದ್ದೆ. ಬಟ್ ಒಂದಿನ ಸಡನ್ನಾಗಿ ಯಾವುದೋ ಇನ್ಸೆಕ್ಟ್ ನನ್ನ ಕಣ್ಣೊಳಗಡೆ ಹೊಟ್ಟೋಯ್ತು. ಸೊ ಸಡನ್ನಾಗಿ ಗಾಡಿ ಕಂಟ್ರೋಲ್ ಕೂಡ ತಪ್ಪಿತು. ಬಟ್ ಹೇಗೋ ಮಾಡಿ ನಿಲ್ಲಿಸಿ ಆ ಇನ್ಸೆಕ್ಟ್ನ ಆಚೆ ತೆಗೆದೆ ಕಣ್ಣಿಂದ. ಬಟ್ ಅವನು ಒಂಥರ ಫುಲ್ಲು ಏನೋ ಸಮಥಿಂಗ್ ಇಸ್ ನಾಟ್ ರೈಟ್ ಅಂತ ಅನ್ನಿಸ್ತಿತ್ತು. ಮನೆಗೆ ಬಂದ ತಕ್ಷಣ ಪ್ಯಾಡಿಂಗ್ ಎಲ್ಲ ಬಿಚ್ಚಿ ನೋಡ್ತೀನಿ, ಫುಲ್ ಶೆಲ್ ಒಂದೇ ಅಲ್ಲ, ಫುಲ್ ಪಾಲಿಸ್ಟರಿನ್ ಒಳಗಡೆ ಎಲ್ಲ ಹೋಗಿ ಪ್ಯಾಡಿಂಗ್ಸು ಅದು ಇದು ಎಲ್ಲ ಕಡೆ ಮೊಟ್ಟೆ ಎಲ್ಲ ಇಟ್ಟು ಒಂಥರ ಇಟ್ ಈಸ್ ದ ಗ್ರೇಟೆಸ್ಟ್ ಟೈಮ್ ಎವರ್ ಟು ಬಿ ಅಲೈವ್ ಅಂತ ಫುಲ್ ಥ್ರೈವಿಂಗ್ ಇಡೀ ಕಾಲೋನಿಯೇ ಸೃಷ್ಟಿ ಮಾಡಿಬಿಟ್ಟಿದ್ದಾನೆ ನನ್ನ ಹೆಲ್ಮೆಟಲ್ಲಿ. ನನಗೆ ನೋಡಂತೂ ಫುಲ್ ಸೈಕ್ ಆಗೋಯ್ತು. ಇಮ್ಮಿಡಿಯೇಟ್ಲಿ ಹೋಗ್ಬಿಟ್ಟು ಒಂದು ಬಿಸಿನೀರು ಬಕೆಟ್ಗೆಲ್ಲ ಹೆಲ್ಮೆಟ್ ಎಲ್ಲ ಅದ್ದಿ ಏನೋ ಅದು ಹೋಯ್ತು ಹೆಲ್ಮೆಟ್ಟು, ಏನು ಮಾಡೋಕ್ಕಾಗಿಲ್ಲ. ಸೊ ಇವಾಗ ಇದೆ, ಆ ಹೆಲ್ಮೆಟ್ ಕೂಡ ಇದೆ. ಏನು ಅದನ್ನೇನು ಯೂಸ್ ಮಾಡೋಕ್ಕಾಗಲ್ಲ ಇವಾಗ, ಯಾಕೆಂದರೆ ಒಂಥರ ಫುಲ್ ಅಸಹ್ಯ ಆಗೋಯ್ತು ಅಷ್ಟೊಂದು ಇನ್ಸೆಕ್ಟ್ಸ್ ಎಲ್ಲ ನೋಡಿ ಅದರೊಳಗಡೆ. ಏನಪ್ಪ ಇದನ್ನೆಲ್ಲ ನಾನು ಹಾಕ್ಕೊಂಡು ಇಷ್ಟು ದಿನ ಓಡಾಡ್ತಿದ್ದೆ ನನ್ನ ತಲೆಗೆ, ಯಾಕೆಂದರೆ ಫುಲ್ ಒಂಥರ ಗುಳ್ಳೆ ಥರ ಆಗ್ತಿತ್ತು, ಸ್ವಲ್ಪ ವೂಂಡ್ ಟೈಪು ಆಯಿತು. ನಾನು ಅದೇನೋ ಬೇರೆ ಸ್ಕಿನ್ ಪ್ರಾಬ್ಲಮ್ ಇರಬೇಕು ಅಂತ ಡಾಕ್ಟ್ರಿಗೆ ಹೋಗಿ ತೋರಿಸಿದೆ. ಅವ್ರು ಇಲ್ಲಪ್ಪ ಏನೂ ತೊಂದರೆ ಇಲ್ಲ, ಇದು ನಾರ್ಮಲ್ ಗುಳ್ಳೆ ಏನೋ ಇನ್ಸೆಕ್ಟ್ ಕಚ್ಚಿರಬೇಕು ಅಂತ. ನನಗೆ ಆಮೇಲೆ ರಿಯಲೈಸ್ ಆಯಿತು ದ್ಯಾಟ್ ಇಟ್ ಈಸ್ ದ ಹೆಲ್ಮೆಟ್. ಆ ಹೆಲ್ಮೆಟ್ ಒಳಗಡೆ ಇತ್ತಲ್ಲ ಇನ್ಸೆಕ್ಟು, ಅದರಿಂದ ಆಗ್ತಿರೋದು ಅಂತ. ಸೊ ದ್ಯಾಟ್ಸ್ ವೆನ್ ಐ ಡಿಸೈಡೆಡ್ ದಟ್ ದ ಕಿಂಗ್ ನೀಡ್ಸ್ ನ್ಯೂ ಕ್ರೌನ್. ಆ್ಯಂಡ್ ದೆನ್ ದಟ್ಸ್ ವೈ ಹಿಯರ್ ಇಟ್ ಇಸ್. ಇದೆ ನನ್ನ ಹೊಸ ಹೆಲ್ಮೆಟು. ಬನ್ನಿ ನೋಡೋಣ ಯಾವುದು ಅಂತ. ಸೊ ಹೇಗಿದೆ ಈ ಹೆಲ್ಮೆಟು? 1 ಸೆಕೆಂಡ್ ವೀಡಿಯೋನ ಪಾಸ್ ಮಾಡಿ ನಿಮ್ಮ ಫಸ್ಟ್ ಇಂಪ್ರೆಷನ್ಸ್ನ ಕಮೆಂಟ್ ಸೆಕ್ಷನ್ನಲ್ಲಿ ನಂಗೆ ತಿಳಿಸಿ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಹೇಳಬೇಕು ಅಂದರೆ, ಐ ಮೀನ್ ಜಸ್ಟ್ ಲುಕ್ at how sexy this helmet looks, man. I mean seriously, ಎಲ್ಲ ಆ್ಯಂಗಲಿಂದ ಲುಕ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಆ್ಯಂಡ್ ಇದು ಗ್ರಾಫಿಕ್ಸ್ ಕೂಡ ಅಷ್ಟೇ, ಇಟ್ ಇಸ್ ಸೂಪರ್ ಫಂಕಿ ಆ್ಯಂಡ್ ಫ್ಯೂಚರಿಸ್ಟಿಕ್ಸ್ ವಿಚ್ ಐ ಬಿಲೀವ್ ಇಸ್ ಕ್ವೈಟ್ ಮೈ ಪರ್ಸ್ನಾಲಿಟಿ. ಸೊ ಅದಕ್ಕೆ ನಂಗೆ ಈ ಪರ್ಟಿಕ್ಯುಲರ್ ಗ್ರಾಫಿಕ್ಸ್ ಇಷ್ಟ ಆಗಿದ್ದು. ಸೊ ಬೇಸಿಕ್ಲಿ ಈ ಪರ್ಟಿಕ್ಯುಲರ್ ಮಾಡೆಲ್ ಬಂದು ಬಿಲ್ಮೋಲಾ ರ್ಯಾಪಿಡ್ ಎಸ್ ಅಂತ. ಆ್ಯಂಡ್ ಈ ಪರ್ಟಿಕ್ಯುಲರ್ ಗ್ರಾಫಿಕ್ ಸ್ಕೀಮ್ನ ಅಟ್ಯಾಕ್ ರೆಡ್ ಗ್ರೀನ್ ಅಂತ ಕರೀತಾರೆ. ಸೊ ದಿಸ್ ಈಸ್ ದ ಎಕ್ಸಾಕ್ಟ್ ಮಾಡೆಲ್ ಆಫ್ ದಿಸ್ ಹೆಲ್ಮೆಟ್. ಸೊ ಇದು ನೋಡೋಕ್ಕೆ ಎಷ್ಟು ಚೆನ್ನಾಗಿದೆಯೋ ಈ ಹೆಲ್ಮೆಟು, ಇದ್ರ ಕೆಲಸನೂ ಕೂಡ ಅಷ್ಟೇ ಚೆನ್ನಾಗಿ ಮಾಡುತ್ತೆ. ಸೊ ನೀವಿಲ್ಲಿ ನೋಡಿದ್ರೆ ದಿಸ್ ಈಸ್ ಆ್ಯನ್ ECE ಸರ್ಟಿಫೈಡ್ ಹೆಲ್ಮೆಟ್. ಸೊ ಎಲ್ಲ ಕಡೆಯಿಂದ ನನ್ನ ತಲೆಗೆ ಪ್ರೊಟೆಕ್ಷನನ್ನು ಸಿಕ್ಕಾಪಟ್ಟೆ ಚೆನ್ನಾಗಿ ಕೊಡುತ್ತೆ. ಸೊ ECE ಪ್ರೊಟೆಕ್ಷನ್ ಅಂದರೆ ದಿಸ್ ಇಸ್ ನಾಟ್ ಓನ್ಲಿ ಅಲೌಡ್ ಇನ್ ಇಂಡಿಯಾ, ಏಷ್ಯಾ, ಬಟ್ ಆಲ್ಸೋ ಯುರೋಪ್ ಆ್ಯಸ್ ವೆಲ್. ಸೊ ನಾನು ಇದೇ ಹೆಲ್ಮೆಟ್ನ ತೊಗೊಂಡೋಗಿ ಯುರೋಪಲ್ಲಿ ಎಲ್ಲಿ ಬೇಕಾದರೂ ಯೂಸ್ ಮಾಡ್ಬೋದು, ಬಿಕಾಸ್ ಇಟ್ ಇಸ್ ECE ಸರ್ಟಿಫೈಡ್. ಆ್ಯಂಡ್ ಹೆಲ್ಮೆಟ್ ಸ್ಟ್ರ್ಯಾಪ್ಸ್ಗೆ ಡಬಲ್ ಡಿ ರಿಂಗ್ಸ್ ಯೂಸ್ ಮಾಡ್ತಾರೆ. ಸೊ ನೀವಿಲ್ಲಿ ನೋಡ್ಬೋದು, ದಿಸ್ ಇಸ್ ಕಾಲ್ಡ್ ಆಸ್ ಡಬಲ್ ಡಿ ರಿಂಗ್ಸ್. ಸೊ ಡಬಲ್ ಡಿ ರಿಂಗ್ಸ್ನ F1 ಮೋಟೋ GP ಇಂದ ಹಿಡಿದು ಈ ವರ್ಲ್ಡಲ್ಲಿ ಯಾವುದೇ ಮೋಟೋ ಸ್ಪೋರ್ಟ್ ಇವೆಂಟ್ ನಡೆಯುತ್ತೋ ಆ್ಯಟ್ ಇವನ್ ಇಂಟರ್ನ್ಯಾಷನಲ್ ಲೆವೆಲ್, ಅದರಲ್ಲೆಲ್ಲದರಲ್ಲೂ ಇದೊಂದೇ ಮೆಕ್ಯಾನಿಸಮ್ಸ್ನ ಎಲ್ಲ ಹೆಲ್ಮೆಟ್ಗೂ ಅಪ್ರೂವ್ ಮಾಡೋದು. ಅಂದರೆ ವಿತೌಟ್ ದಿಸ್ ಡಬಲ್ ಡಿ ರಿಂಗ್ಸ್ ದೇರ್ ಕ್ಯಾನ್ ಬಿ ನೋ ಹೆಲ್ಮೆಟ್ ದಟ್ ಕ್ಯಾನ್ ಬಿ ಓನ್ ಇನ್ ಮೋಟೋ ಸ್ಪೋರ್ಟ್. ಏನಕ್ಕೆ ಅಂದರೆ ಈ ಡಬಲ್ ಡಿ ರಿಂಗ್ ಸಿಸ್ಟಮ್ ಇರುತ್ತಲ್ಲ, ಸೊ ಈ ಡಬಲ್ ಡಿ ರಿಂಗ್ಸ್ ಫ್ರಿಕ್ಷನ್ನ ಯೂಸ್ ಮಾಡಿ ಈ ಸ್ಟ್ರ್ಯಾಪ್ಸ್ನ ಹಿಡ್ಕೊಳ್ಳುತ್ತೆ. ಸೊ ಈ ಸ್ಟ್ರ್ಯಾಪ್ದು ಫೇಲ್ಯೂರ್ ಆದರೂ ಕೂಡ ಈ ಡಬಲ್ ಡಿ ರಿಂಗ್ ಸಿಸ್ಟಮ್ ಫೇಲ್ ಆಗಲ್ಲ. ಸೊ ದ ಚಾನ್ಸಸ್ ಆಫ್ ಫೇಲ್ಯೂರ್ ಇಸ್ ರಿಯಲಿ ಲೆಸ್. ಸೊ ಹೆಲ್ಮೆಟ್ ಯಾವುದೇ ಕಾರಣಕ್ಕೆ ನನ್ನ ತಲೆಯಿಂದ ಹೊರಗಡೆ ಬರಲ್ಲ, ಏನಾದರೂ ಇಂಪ್ಯಾಕ್ಟ್ ಆದರೂ ಕೂಡ. ನೆಕ್ಸ್ಟ್ ಕಮಿಂಗ್ ಟು ದ ವೈಸರ್. ಸೊ ಇಲ್ಲಿ ನೀವು ನೋಡ್ಬೋದು, ಸದ್ಯಕ್ಕೆ ಇವಾಗ ಕ್ಲಿಯರ್ ವೈಸರ್ ಇದೆ. ಬಟ್ ಸ್ಟಾಕ್ ಬಂದಿದ ತಕ್ಷಣ ನಾನು ಇದನ್ನು ಇರಿಡಿಯಮ್ ಮಿರರ್ ಫಿನಿಶ್ ವೈಸರ್ಗೆ ಚೇಂಜ್ ಮಾಡ್ತೀನಿ. ಸೊ ದಟ್ ಟೈಮ್ ದ ಲುಕ್ಸ್ ಆಫ್ ದ ಹೆಲ್ಮೆಟ್ ವಿಲ್ ಬಿ ನೆಕ್ಸ್ಟ್ ಲೆವೆಲ್. ಸೊ ಆಮೇಲೆ ಇದಕ್ಕೆ ಇಲ್ಲಿ ಪಿನ್ ಲಾಕ್ ಹಾಕೋದಕ್ಕೋಸ್ಕರ ಕೂಡ
ಆಪ್ಷನ್ ಕೊಟ್ಟಿದ್ದಾರೆ. ಸೊ ಪಿನ್ ಲಾಕ್ ಏನು ಅಂದರೆ ಇಟ್ ಇಸ್ ಅನ್ ಆ್ಯಂಟಿ ಫಾಗ್ ಲೇಯರ್ ಆ್ಯಂಡ್ ಆಲ್ಸೋ ದಿಸ್ ವೈಸರ್ ಇಟ್ ಸೆಲ್ಫ್ ಇಸ್ ಮೇಡ್ ಫ್ರಮ್ ಪಾಲಿಕಾರ್ಬನೇಟ್. ಸೊ ಈ ಪಾಲಿಕಾರ್ಬನೇಟ್ ಆಗಿರೋದ್ರಿಂದ ಇಟ್ ಇಸ್ ಆ್ಯಂಟಿ ಸ್ಕ್ರ್ಯಾಚ್ ಆ್ಯಂಡ್ ಆ್ಯಂಟಿ ಗ್ಲೇರ್. ಸೊ ಎದುರುಗಡೆಯಿಂದ ನಾವು ನೈಟಲ್ಲಿ ಈ ಕ್ಲಿಯರ್ ವೈಸರ್ ಹಾಕೊಂಡು ಓಡಿಸ್ತಿದ್ರೆ ಎದುರುಗಡೆಯಿಂದ ಏನಾದರೂ ಗಾಡಿ ಬಂದವರು ಹೈ ಬೀಮ್ ಹಾಕಿದ್ರು ಕೂಡ ಅಷ್ಟೊಂದೇನು ಗ್ಲೇರ್ ಆಗಲ್ಲ. ನಾವು ಕಮ್ಮಿಂಗ್ ಟು ದ ಮೇನ್ ಪಾರ್ಟ್, ಇಲ್ಲಿ ಒಳಗಡೆ ಕಾಣಿಸ್ತಿದೆಯಲ್ಲ ಪ್ಯಾಡಿಂಗ್ಸ್, these are super special paddings. That is one of the main highlights of this helmet. ಇದನ್ನ 3D foam paddings ಅಂತ ಕರೀತಾರೆ. ಇದು ಕಂಪ್ಲೀಟ್ಲಿ ಸ್ನಗಲ್ ಫಿಟ್ ಹೆಲ್ಮೆಟ್, ಓಕೆನಾ. ಸೊ ನಾನು ಬೇಸಿಕ್ಲಿ ಈ ಹೆಲ್ಮೆಟ್ ಹಾಕೊಂಡ್ರೆ ಒಂಚೂರು ಅಲ್ಲಾಡೋದಿಲ್ಲ. ಸೊ ಈ ಪ್ಯಾಡಿಂಗ್ಸ್ ಏನಕ್ಕೆ ಇಷ್ಟೊಂದು ಸ್ಪೆಷಲ್ ಅಂತ ನಾನು ನಿಮ್ಗೆ ಡೈರೆಕ್ಟ್ ಬೈಕ್ ಮೇಲೆ ತಿಳಿಸ್ತೀನಿ, ಓಕೆನಾ. ಸೊ ಬನ್ನಿ ಇವಾಗ ಗೋಪ್ರೋ ಮೌಂಟ್ ಮಾಡಿ ನಾನು ನಿಮಗೆ ನೆಕ್ಸ್ಟ್ ಡೈರೆಕ್ಟ್ ಬೈಕಲ್ಲಿ ಸಿಗ್ತೀನಿ. ಸೊ ಫ್ರೆಂಡ್ಸ್, ದಿಸ್ ಇಸ್ ಹೌ ಮೈ ನ್ಯೂ ಮೋಟೋ ವ್ಲಾಗ್ ಸೆಟಪ್ ಲುಕ್ಸ್ ಲೈಕ್. ಸೊ ಇವಾಗ ನನ್ನ ಹೊಸ ಹೆಲ್ಮೆಟ್ಗೆ ನನ್ನ ಕ್ಯಾಮ್ರಾ ಸೆಟಪ್ ಮಾಡಿ ಮೈಕ್ ಸೆಟಪ್ ಮಾಡಿ ಓಡಿಸ್ತಾ ಇದ್ದೀನಿ. ಸೊ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ಬೋದು. ನಾನೇನು ಮಾಡ್ತೀನಿ ಅಂದರೆ ಎರಡು ಪ್ಲೇ ಮಾಡ್ತೀನಿ, ಹಳೆ ಹೆಲ್ಮೆಟ್ ಸೆಟಪ್ಪು ಹೊಸ ಹೆಲ್ಮೆಟ್ ಸೆಟಪ್ ಎರಡನ್ನೂ ಅಕ್ಕಪಕ್ಕ ಪ್ಲೇ ಮಾಡ್ತೀನಿ ನೋಡಿ. ಇವಾಗ ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ಒನ್ ಗೈ 23 horses ಆ್ಯಂಡ್ ದಿಸ್ ಇಸ್ ದ ಗ್ರೇಟೆಸ್ಟ್ ಟೈಮ್ ಎವರ್ ಟು ಬಿ ಅಲೈವ್. ಸೊ ಈ ಕಡೆ ಇವಾಗ ಬರ್ತಿರೋದು ಹೊಸ ಹೆಲ್ಮೆಟ್ ಸೆಟಪ್ಪು. ಆಡಿಯೋ ಕ್ವಾಲಿಟಿ ಇನ್ನೂ ಬೆಟರ್ ಬರ್ತಿರ್ಬೋದು ಅಂತ ಅಂದ್ಕೊತೀನಿ, ಯಾಕೆಂದರೆ ಇದರಲ್ಲಿ ವಿಂಡ್ ನಾಯ್ಸ್ ಕ್ಯಾನ್ಸಲೇಷನ್ ಅಂತೂ ಸಿಕ್ಕಾಬಟ್ಟೆ ಇದೆ ಹೆಲ್ಮೆಟಲ್ಲಿ. ಬರೀ ವಿಂಡ್ ನಾಯ್ಸ್ ಅಷ್ಟೇ ಅಲ್ಲ, ಸರೌಂಡಿಂಗ್ ನಾಯ್ಸ್ ಕೂಡ. ಅಂದರೆ ನನಗೇನೆ ನಾನು ಹೆಲ್ಮೆಟ್ ಹಾಕ್ಕೊಂಡಿದ್ದೀನಲ್ಲ, ಒಳಗಡೆ ಜಾಸ್ತಿ ಎಕ್ಸ್ಟ್ರಾ ನಾಯ್ಸ್ ಕೇಳಲ್ಲ, ಬರೀ ಹಾರ್ನ್ದು ಮತ್ತು ನನ್ನ ಪರ್ಟಿಕ್ಯುಲರ್ ಬೈಕ್ ಇಂಜಿನ್ ಸೌಂಡು ಚೆನ್ನಾಗಿ ಕೇಳಿಸುತ್ತೆ. ಸೊ ಬೇರೆ ಬ್ಯಾಕ್ಗ್ರೌಂಡ್ ನಾಯ್ಸ್ ಎಲ್ಲ ಮಫಲ್ ಅಂತ ಅನಿಸುತ್ತೆ. ಸೊ ಅದೇ ಎಫೆಕ್ಟ್ನ ನೀವು ಮೈಕಲ್ಲೂ ನಿಮಗೆ ಗೊತ್ತಾಗ್ತಿರ್ಬೋದು. ಸೊ ದಿಸ್ ಇಸ್ ಹೌ ದ ಸೆಟಪ್ ಇಸ್ ಇನ್ ದ ಬಿಲ್ಮೋಲಾ ರ್ಯಾಪಿಡಸ್. ನನಗೆ ಪರ್ಸ್ನಲಿ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಚೂರು ಹಿಂದೆ ಹೋಗ್ಬಿಡೋಣ, ಯಾಕೆಂದರೆ ಇವನು ಕ್ಲಚ್ ಬಿಟ್ಟರೆ ಹಿಂದೆ ಬರ್ಬೋದು ಗಾಡಿ. ಹಾಂ, ಸೊ ನಾನು ಏನು ಹೇಳ್ತಿದ್ದೆ ಅಂದರೆ, ನನಗೇನಕ್ಕೆ ಈ ಹೆಲ್ಮೆಟ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅಂದರೆ, ನಾನು ನನ್ನ ಹಳೆ ಸ್ಟೀಲ್ ಬರ್ಡ್ ಇತ್ತಲ್ಲ, ಇಟ್ ವಾಸ್ ನಾಟ್ ಎ ಸ್ನಗಲ್ ಫಿಟ್. ಈ ಹೆಲ್ಮೆಟೆಲ್ಲ ಸ್ನಗಲ್ ಫಿಟ್ ಬರುತ್ತೆ. ಸೊ ನಾನು ಮುಂಚೆ ಹೇಳ್ದಂಗೆ ಇದರಲ್ಲಿ 3D ಪ್ಯಾಡಿಂಗ್ಸ್ ಇದೆ. ಸೊ ಬೇಸಿಕ್ಲಿ 3D ಪ್ಯಾಡಿಂಗ್ಸ್ ಏನು ಅಂದರೆ ಫೋಮ್ ಪ್ಯಾಡಿಂಗ್ಸು. ನಾನು ಹಾಕ್ಕೊಂಡು ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಟೈಟ್ ಅನಿಸುತ್ತೆ, ಬಟ್ ನಾನು ಹಾಕ್ಕೊಂಡು ಆ್ಯಸ್ ಟೈಮ್ ಪಾಸಸ್ ಬೈ ಒಂದು 2-3 ವೀಕ್ಸ್ ಆದಮೇಲೆ ಆ ಫೋಮ್ ಏನಿರುತ್ತೆ ಹೆಲ್ಮೆಟ್ ಒಳಗಡೆ ಅದು ಫುಲ್ ಕಂಪ್ಲೀಟ್ ನನ್ನ ಮುಖ ಏನಿದೆ ಕಾಂಟೂರು ಆ ಶೇಪ್ ತೊಗೊಳುತ್ತೆ. ಸೊ ಇಟ್ ಈಸ್ ಲೈಕ್ ಅ ಪರ್ಫೆಕ್ಟ್ ಕಸ್ಟಮ್ ಫಿಟ್ಟಿಂಗ್ ಫಾರ್ ಮೈ ಓನ್ ಫೇಸ್. ಸೊ ಆ ಥರ ಸ್ನಗಲ್ ಫಿಟ್ ಇರೋದ್ರಿಂದ ಹೆಲ್ಮೆಟ್ ಜಾಸ್ತಿ ಅಲ್ಲಾಡಲ್ಲ, ಪ್ಲಸ್ ಗಾಳಿ ಬರೋದಕ್ಕೆ ಎಲ್ಲೂ ಜಾಗ ಇರಲ್ಲ. ಸೊ ಆ ಗಾಳಿ ಬರದೇ ಇರೋದ್ರಿಂದ ಏನಾಗುತ್ತೆ ಅಂದರೆ ಸಿಕ್ಕಾಬಟ್ಟೆ ವಿಂಡ್ ನಾಯ್ಸ್ ರಿಡಕ್ಷನ್ ಆಗುತ್ತೆ. ಸೊ ನಾನು ಹೇಳ್ತಿದ್ದಂಗೆ ನನ್ನ ಸ್ಟೀಲ್ ಬರ್ಡಲ್ಲಿ ಮುಂದೆ ಸಿಕ್ಕಾಬಟ್ಟೆ ಗ್ಯಾಪ್ ಇತ್ತು, ಪ್ಲಸ್ ನನ್ನ ಚೀಕ್ ಪ್ಯಾಡ್ಸ್ ಕೂಡ ಅಷ್ಟೊಂದು ದಪ್ಪ ಇರಲಿಲ್ಲ. ಸೊ ಅದಕ್ಕೆ ಏನಾಗೋದು, ನಾನು ಒಂದು 70 ಕ್ರಾಸ್ ಮಾಡಿ ಒಂದು 80-90 ಇದ್ದಿದ್ದಂಗೆ ಸಿಕ್ಕಾಬಟ್ಟೆ ವಿಂಡ್ ನಾಯ್ಸ್ ಬರೋದು. ಮತ್ತು ಈ ಗೋಪ್ರೋ ಯೂಸ್ ಮಾಡಿರೋರೆಲ್ಲ ಅದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಎಷ್ಟೊಂದು ಜನಕ್ಕೆ. ಏನು ಅಂದರೆ, ನಾವು ಎಕ್ಸ್ಟರ್ನಲ್ ಮೈಕ್ ಕನೆಕ್ಟ್ ಮಾಡಿರ್ತೀವಲ್ಲ, ಅದು ಹೈ ಸ್ಪೀಡ್ ಹೋದಾಗ ಇಟ್ ವಿಲ್ ಸ್ಟಾರ್ಟ್ ಜನರೇಟಿಂಗ್ ಎಲೆಕ್ಟ್ರಿಕ್ ನಾಯ್ಸ್, ಅಂದರೆ ಎಲೆಕ್ಟ್ರಿಕ್ ಡಿಸ್ಟರ್ಬೆನ್ಸಸ್ಸು. ಅಂದರೆ ಈ ಸಿಗ್ನಲ್ ಚೇಂಜ್ ಆಗ್ತಿರ್ಬೇಕಾದ್ರೆ ಬರುತ್ತಲ್ಲ, ಕಿರ್ ಅಂತ ಸೌಂಡ್ಸ್ ಬರುತ್ತೆ ನೋಡಿ, ಎಲೆಕ್ಟ್ರಿಕಲ್ ಡಿಸ್ಟರ್ಬೆನ್ಸ್ ಅದು. ಇಟ್ ಇಸ್ ನಾಟ್ ಜಸ್ಟ್ ಏರ್ದು, ಅಂದರೆ ವಿಂಡ್ ನಾಯ್ಸ್ ಅಲ್ಲ, ಅದು ಎಲೆಕ್ಟ್ರಿಕ್ ಡಿಸ್ಟರ್ಬೆನ್ಸಸ್ ಕ್ರಿಯೇಟ್ ಆಗುತ್ತೆ ಎಕ್ಸ್ಟರ್ನಲ್ ಮೈಕ್ದು. ಈ ವಯರೆಲ್ಲ ಸಿಕ್ಕಾಪಟ್ಟೆ ಅಲ್ಲಾಡ್ತಿರ್ಬೇಕಾರೆ. ಬಟ್ ನಾನು ಈ ಪರ್ಟಿಕ್ಯುಲರ್ ಸೆಟಪ್ಪಲ್ಲಿ ಏನಾಗ್ತಿದೆ ಅಂದರೆ, ನಂದು ರೋಡ್ ಅಡ್ಯಾಪ್ಟರ್ ಬರುತ್ತಲ್ಲ ಎಕ್ಸ್ಟರ್ನಲ್ ಮೈಟು, TRSS to TRS ಕನ್ವರ್ಟರು, ಅದು ಡೈರೆಕ್ಟ್ ಗೋಪ್ರೋ ಹಿಂದೆನೇ ಇದೆ. ಸೊ ಅದು ಜಾಸ್ತಿ ವೈಬ್ರೇಟ್ ಆಗೋಲ್ಲ ನಾನು ಎಷ್ಟು ಫಾಸ್ಟಾಗಿ ಹೋದ್ರೂ. ಸೊ ಅಪ್ ಟು ನಾನು 120-130 ಹೋಗೋವರೆಗೂ ಇಟ್ ವೋಂಟ್ ಜನ್ರೇಟ್ ದಟ್ ಎಲೆಕ್ಟ್ರಿಕಲ್ ಡಿಸ್ಟರ್ಬೆನ್ಸ್. ಆ ಎಲೆಕ್ಟ್ರಿಕಲ್ ಡಿಸ್ಟರ್ಬೆನ್ಸ್ ಬಂದ್ಬಿಟ್ರಂತೂ ಅದೊಂಥರ ಯೂಸೇ ಮಾಡೋಕ್ಕಾಗಲ್ಲ ಆಡಿಯೋ. ಲೈಕ್ ಎಷ್ಟು ಇಂಪಾರ್ಟೆಂಟ್ ಇದ್ರೂ ನಾವು ಕ್ವಾಲಿಟಿಗೋಸ್ಕರ ಆಲ್ಮೋಸ್ಟ್ ಎಲ್ಲ ಯೂಟ್ಯೂಬರ್ಸ್ ಹತ್ರ ಬಂದ್ರೂ ಜನರಲಿ ತೆಗ್ದಾಕ್ಬಿಡ್ತಾರೆ, ಯಾಕೆಂದರೆ ಅದು ಕೇಳೋಕ್ಕೆ ತುಂಬಾ ಕರ್ಕಶವಾಗಿರುತ್ತೆ ಆ ಧ್ವನಿ. ಸೊ ನಾನು ರೀಸೆಂಟಾಗಿ ರೈಡ್ ಹೋಗಿ ಬಂದೆ ಅಂತ ಹೇಳಿದ್ನಲ್ಲ ಈ ಹೆಲ್ಮೆಟಲ್ಲಿ, ಐ ಪುಷ್ಡ್ ಅಪ್ ಟು 137, ಬಟ್ ತುಂಬ ಕಮ್ಮಿ
ಆ ಥರ ಎಲೆಕ್ಟ್ರಿಕಲ್ ಡಿಸ್ಟರ್ಬೆನ್ಸ್ ಬಂತು. ಯು ಕಾಂಟ್ ಅವಾಯ್ಡ್ ಇಟ್ 100% ಅನ್ಲೆಸ್ ದೇರ್ ಆರ್ ಸಮ್ ಅದರ್ ಟ್ಯಾಕ್ಟಿಕ್ಸ್. ಆ ಬ್ಲೂ ಟ್ಯಾಕ್ಸ್ ಅಂತ ಹಾಕ್ತಾರೆ, ಅದೆಲ್ಲ ಹಾಕಿಲ್ಲ, ನೀವು ಬರೀ ಸುಮ್ಮನೆ ಆ್ಯಸ್ ಇಟ್ ಈಸ್ ಅಡ್ಯಾಪ್ಟರ್ ಯೂಸ್ ಮಾಡ್ತೀರಾ ಅಂದರೆ ಸಿಕ್ಕಾಪಟ್ಟೆ ಕಷ್ಟ ಎಲೆಕ್ಟ್ರಿಕ್ ಇದನ್ನು ಡಿಸ್ಟರ್ಬೆನ್ಸ್ನ ತಡೆಯೋದು. ಬಟ್ ನಾನು ಸಿಕ್ಕಾಪಟ್ಟೆ ಸರ್ಪ್ರೈಸ್ ಆಯಿತು ವಾಪಸ್ ಮನೆಗೆ ಬಂದಮೇಲೆ ಫೂಟೇಜಸ್ ನೋಡಿ. ತುಂಬ ಅಂದರೆ ತುಂಬ ಕಮ್ಮಿ ಇದೆ ಎಲೆಕ್ಟ್ರಿಕಲ್ ಡಿಸ್ಟರ್ಬೆನ್ಸಸ್. ಯಾಕಂದರೆ ನಾನು ಅಷ್ಟು ಫಾಸ್ಟಾಗಿ ಹೋದ್ರೂ ಜಾಸ್ತಿ ಏನು ಬಂದಿಲ್ಲ, ಸಿಕ್ಕಾಪಟ್ಟೆ ಕಡಿಮೆ ಬಂದಿದೆ. ಸೊ ದಟ್ ಈಸ್ ಒನ್ ರಿಯಲಿ ಗುಡ್ ಥಿಂಗ್ ಐ ಲೈಕ್ಡ್ ಅಬೌಟ್ ದ ಹೆಲ್ಮೆಟ್. ಬಟ್ ಅದೇ ಏನಕ್ಕೆ ಏನಾದರೂ ಲೈಕ್ ನಿನಗೆ ಡೌನ್ ಸೈಡ್ಸ್ ಕಾಣಿಸ್ತಾ ಹೆಲ್ಮೆಟ್ದು? ಯಾಕೆಂದರೆ ಎವ್ರಿಥಿಂಗ್ ಇಸ್ ನಾಟ್ 100% ಪರ್ಫೆಕ್ಟ್ ಅಲ್ವಾ. ಎಲ್ಲ 100% ಪರ್ಫೆಕ್ಟ್ ಇದ್ದಿದ್ರೆ ಯಾಕೆ ಜನ ಜಾಸ್ತಿ ದುಡ್ಡು ಕೊಟ್ಟು ಇನ್ನೂ ಚೆನ್ನಾಗಿರೋ ಹೆಲ್ಮೆಟ್ ತೊಗೊತಿದ್ರು, ಕರೆಕ್ಟ್ ಅಲ್ವಾ? ಸೊ ಪರ್ಸ್ನಲಿ ನನಗೆ ಏನು ಡೌನ್ ಸೈಡ್ ಅನ್ನಿಸ್ತು ಈ ಹೆಲ್ಮೆಟಲ್ಲಿ ಅಂದರೆ, ಮೋಟೋ ವ್ಲಾಗರ್ಸ್ಗೆ ಐ ಡೋಂಟ್ ಪರ್ಸ್ನಲಿ ರೆಕಮೆಂಡ್ ದಿಸ್. ಯಾಕೆಂದರೆ ಇವಾಗ ನಾನು ಮಾಡಿರೋ ಗೋಪ್ರೋ ಮೌಂಟ್ ಮೇಲೆ ನನಗೆ 100% ಕಾನ್ಫಿಡೆನ್ಸ್ ಇಲ್ಲ. ಯಾಕೆಂದರೆ ಇದರಲ್ಲಿ ಮುಂದೆ ಏರ್ ವೆಂಟ್ ಓಪನ್ ಮಾಡೋಕ್ಕೆ ಬರುತ್ತಲ್ಲ, ಅದು ತುಂಬ ಕೆಳಗಡೆ ಇದೆ, ಅದ್ರ ಕೆಳಗಡೆ ಜಾಸ್ತಿ ಜಾಗ ಇಲ್ಲ. ಸೊ ನನಗೆ ಗೋಪ್ರೋ ಮೌಂಟ್ ಮಾಡೋದಕ್ಕೆ ಸಿಕ್ಕಾಬಟ್ಟೆ ಕಷ್ಟ ಆಯಿತು. ಸಿಕ್ಕಾಬಟ್ಟೆ ತಲೆ ಕೆಡಿಸ್ಕೊಂಡು ನಮ್ಮ ಸರ್ ಹೆಲ್ಪ್ ಎಲ್ಲ ತೊಗೊಂಡು ಮೌಂಟ್ ಮಾಡಿದ್ದು. ಮೌಂಟ್ ಮಾಡೋದು ಹೆಂಗೆ ಅಂತಲೇ ಸಿಕ್ಕಾಬಟ್ಟೆ ತಲೆನೋವಿತ್ತು. ಸೊ ಇನ್ನೂ ಗೊತ್ತಿಲ್ಲ, ಐ ಕೀಪ್ ಟ್ರೈಯಿಂಗ್ ಟು ಬೆಟರ್ ದಿಸ್ ಮೌಂಟ್. ಇನ್ನೂ ಬೇರೆ ಬೇರೆ ಐಡಿಯಾಸ್ ಇದೆ ತಲೆಯಲ್ಲಿ. ಸೊ ಅದನ್ನೆಲ್ಲ ಟ್ರೈ ಮಾಡ್ತಿರ್ತೀನಿ. ಇಫ್ ಐ ಗೆಟ್ ಅ ಸೊಲ್ಯೂಷನ್ ನಾನು ಡೆಫಿನೆಟ್ಲಿ ಶೇರ್ ಮಾಡ್ತೀನಿ. ಸೊ ನೀವು ಮೋಟೋ ವ್ಲಾಗಿಂಗ್ ಮಾಡೋಕ್ಕೋಸ್ಕರ ಈ ಹೆಲ್ಮೆಟ್ ತೊಗೊತೀನಿ ಅಂದರೆ ನಾನು ಏನು ಹೇಳ್ತೀನಿ ಅಂದರೆ, ಮೋಟೋ ವ್ಲಾಗಿಂಗ್ ನಿಮ್ಮ ತಲೆಯಲ್ಲಿ ಇಟ್ಕೊಂಡು ಫುಲ್ ಟೈಮ್ ಮಾಡ್ತೀನಿ ಅಥವಾ ಈ ಥರ ಫುಲ್ ಕಂಟಿನ್ಯೂಸ್ ಆಗಿ ಡೆಡಿಕೇಟೆಡ್ ಆಗಿ ಮಾಡ್ತೀನಿ ಅಂದರೆ ಈ ಹೆಲ್ಮೆಟ್ ಸದ್ಯಕ್ಕೆ ತೊಗೋಬೇಡಿ. ಟಿಲ್ ಐ ಫೈಂಡ್ ಅ ಸೊಲ್ಯೂಷನ್. ಐ ಡೆಫಿನೆಟ್ಲಿ ಫೈಂಡ್ ಒನ್ ಸೊಲ್ಯೂಷನ್ ಆ್ಯಂಡ್ ಐ ಲೆಟ್ ಯು ಗೈಸ್ ನೋ. ಬಟ್ ಆ ಸೊಲ್ಯೂಷನ್ ಸಿಕ್ಕಿದ್ರೆ ಮಾತ್ರ ಈ ಹೆಲ್ಮೆಟ್ ಕ್ರೇಜಿ. ದಟ್ ಈಸ್ ದ ಓನ್ಲಿ ಡೌನ್ ಪಾಯಿಂಟ್ ಐ ಫೆಲ್ಟ್ ಫಾರ್ ದಿಸ್ ಹೆಲ್ಮೆಟ್. ಅದು ಬಿಟ್ಟರೆ ಸೀರಿಯಸ್ಲಿ ನೆಕ್ಸ್ಟ್ ಲೆವೆಲ್ ಲುಕ್ಸ್, ನೆಕ್ಸ್ಟ್ ಲೆವೆಲ್ ಫೀಚರ್ಸ್. ನನಗೆ ಮಾತ್ರ ಸಿಕ್ಕಾಬಟ್ಟೆ ಇಷ್ಟ ಆಯಿತು ಈ ಹೆಲ್ಮೆಟ್ಟು. ಒಂದೆರಡು ಸೊಲ್ಯೂಷನ್ ಬಂದಿದೆ ತಲೆಗೆ ಏನು ಮಾಡ್ಬೋದು ಅಂತ, ಬಟ್ ಅದನ್ನು ಟ್ರೈ ಔಟ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಬೇಕು. ಇದು ಟೆಂಪರರಿಲಿ ಇಟ್ಕೊಂಡಿರೋದಷ್ಟೇ, ನಿಲ್ಸೋಕ್ಕಾಗಲ್ವಲ್ಲ. ಯಾಕೆಂದರೆ ಆಲ್ರೆಡಿ ತುಂಬ ಗ್ಯಾಪ್ ಆಗೋಯಿತು. ಸೊ ಅದಕ್ಕೋಸ್ಕರ ಸದ್ಯಕ್ಕೆ ಟೆಂಪ್ರರಿ ಮೌಂಟ್ ಮಾಡಿದ್ದೀನಿ. ಸಖತ್ ಸ್ಟಡಿ ಆಗೇ ಇದೆ, ಬಟ್ ಒಂದೊಂದು ಸತಿ ಈ ಸಡನ್ ಜರ್ಕೆಲ್ಲ ಬಂದಾಗ ಅಲ್ಲಾಡುತ್ತೆ. ಸೊ ಅವಾಗ ಒಂದು ಸ್ವಲ್ಪ ಮೀಟ್ರ್ ಆಫ್ ಆಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಸೊ ನೋಡೋಣ ಬನ್ನಿ, ಏನಾದರೂ ಸೊಲ್ಯೂಷನ್ ಸಿಕ್ಕಿದ್ರೆ ನಾನು ಖಂಡಿತ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಅಷ್ಟೇ ಈ ವಿಡಿಯೋಲ್ಲಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದರೆ, ನನ್ನ ಹೆಲ್ಮೆಟ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ. ಪ್ಲಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನೀವೇನಾದರೂ ಈ ಚಾನಲ್ನ ಹೊಸದಾಗಿ ನೋಡ್ತಿದ್ರೆ. ಆಲ್ಸೋ ಈ ಥರ ಅಪ್ಡೇಟ್ಸ್ಗಳಿಗೋಸ್ಕರ ನನ್ನ ಇನ್ಸ್ಟಾಗ್ರಾಮ್ ನೋಡೋದನ್ನು ಮರಿಬೇಡಿ. @1guy23horses ಅಂತ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಇಲ್ಲಿ ಕೆಳಗಡೆ ಮೆನ್ಷನ್ ಕೂಡ ಮಾಡಿರ್ತೀನಿ. ಸೊ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ಹೊಸ ವಿಡಿಯೋ ಅಲ್ಲಿ. ದಿಸ್ ಈಸ್ ದ ಗ್ರೇಟೆಸ್ಟ್ ಟೈಮ್ ಎವರ್ ಟು ಬಿ ಅಲೈವ್ ಅಂತ ಹೇಳ್ತಾ, ಇಟ್ಸ್ 1guy23horses signing off.